ಈಗ ಬಿಜೆಪಿ ಆಯಿತು, ಜೆಡಿಎಸ್ ನಿಂದಲೂ ಕೂಡ ಧರ್ಮಸ್ಥಳ ಚಲೋ ಆರಂಭ ಆಗಿದೆ. ಮೈತ್ರಿ ಪಕ್ಷದ ಜಂಟಿ ಹೋರಾಟಕ್ಕೆ ಕೌಂಟರ್ ಕೊಡೋಕೆ ಜೆಡಿಎಸ್ ತಂತ್ರವನ್ನು ರೂಪಿಸ್ತಾ ಇದ್ದು, ಸೆಪ್ಟೆಂಬರ್ 1ಕ್ಕೆ ಬಿಜೆಪಿಯಿಂದ ಸಮಾವೇಶ ಆಯೋಜನೆ. ಬಿಜೆಪಿ ಸಮಾವೇಶಕ್ಕೂ ಮುನ್ನವೇ ಜೆಡಿಎಸ್ನವರು ಕೂಡ ಧರ್ಮಸ್ಥಳ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಮೈತ್ರಿ ಪಕ್ಷದ ಜಂಟಿ ಹೋರಾಟಕ್ಕೆ ಕೌಂಟರ್ ಅಂದ್ರೆ ಒಂಟಿ ಹೋರಾಟಕ್ಕೆ ಕೌಂಟರ್ ಕೊಡೋಕೆ ಜೆಡಿಎಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬಿಜೆಪಿ ಸಮಾವೇಶಕ್ಕೂ ಮುನ್ನವೇ ಜೆಡಿಎಸ್ ಅವರು ಧರ್ಮಸ್ಥಳ ಯಾತ್ರೆಯನ್ನ ಮಾಡ್ತಾರೆ. ಇದೀಗ ಆಗಸ್ಟ್ 31ಕ್ಕೆ ಜೆಡಿಎಸ್ ನಿಂದ ಧರ್ಮಸ್ಥಳ ಚಲೋ, ಈ ನೇತ್ರಾವತಿ ತಟ ಇದೆಯಲ್ಲ, ಅಲ್ಲಿಂದ ಧರ್ಮಸ್ಥಳದವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಜೆಡಿಎಸ್ ನಿರ್ಧಾರ ಮಾಡಿದೆ. ಧರ್ಮಸ್ಥಳ ಯಾತ್ರೆಯಲ್ಲಿ ಸುಮಾರು 15 ಜನ ಕಾರ್ಯಕರ್ತರನ್ನ ಸೇರಿಸುವ ಪ್ಲಾನ್ ಇದೆ. ನೇತ್ರಾವತಿ ನದಿಯ ಸ್ನಾನಘಟ್ಟದಿಂದ ಧರ್ಮಸ್ಥಳದವರೆಗೂ ಕೂಡ ಪಾದಯಾತ್ರೆ ಇರುತ್ತೆ. ಬಳಿಕ ಮಂಜುನಾಥ ಸ್ವಾಮಿ ದರ್ಶನವನ್ನ ನಾಯಕರೆಲ್ಲರೂ ಪಡಿತಾರೆ. ಅದಾದ್ಮೇಲೆ ಈಗ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡೋಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಧರ್ಮಸ್ಥಳಕ್ಕೆ ಬೆಂಬಲ ಕೊಡೋಕೆ ಜೆಡಿಎಸ್ ನಿರ್ಧಾರ ಮಾಡಿದೆ. ಅಂದ್ರೆ ವಿ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ. ಆಮೇಲೆ ಇನ್ನೊಂದು, ಇದು ಜಂಟಿ ಹೋರಾಟ ಅಲ್ಲ, ಒಂಟಿ ಹೋರಾಟ. ಇವ್ರದ್ದು ಏನಿದ್ರು ಜಂಟಿ ಅಥವಾ ಫ್ರೆಂಡ್ಸು ಮೈತ್ರಿ, ಇದು ಕೇವಲ ಹೈಕಮಾಂಡ್ಗೆ ಸೀಮಿತ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಬಿಜೆಪಿ ಅವ್ರು ಏನೇ ನಿರ್ಧಾರ ಮಾಡಿದ್ರು ಅವ್ರನ್ನ ಕ್ಯಾರೆ ಅಂತ ಇಲ್ಲ, ಒಂದು ಮಾತು ಕೇಳ್ತಾ ಇಲ್ಲ, ಬನ್ನಿ ನಮ್ಮ ಜೊತೆ ಅಂತ ಕರಿತಾ ಇಲ್ಲ. ಇವ್ರು ಪಾಡಿ ಇವ್ರು ತೋಚದಂಗೆ ಮಾಡ್ತಾ ಇದ್ದಾರೆ. ಈ ಪುರುಷಾರ್ಥಕ್ಕೆ ಮೈತ್ರಿ ಯಾಕಪ್ಪ ಬೇಕಿತ್ತು ಅಂತ ಪ್ರಶ್ನೆ ಬರುತ್ತೆ ನೋಡಿ. ಇದಿರಲಿ, ಈಗ ಇವ್ರು ಯಾವಾಗ ಧರ್ಮಸ್ಥಳ ಯಾತ್ರೆ, ಧರ್ಮಸ್ಥಳ ಚಲೋ ಅಂತೆಲ್ಲ ಶುರು ಮಾಡಿದ್ರು, ನಾವು ಶುರು ಮಾಡೋಣ, ನಾವ್ಯಾಕೆ ಸುಮ್ಕೂರೋಣ ಅಂತ ಇವರದ್ದೇ ಆದಂತಹ ತೀರ್ಮಾನವನ್ನ ಇದೀಗ ಜೆಡಿಎಸ್ ಕೂಡ ಮಾಡ್ತಾ ಇದೆ. ಅವರು ಧರ್ಮಸ್ಥಳ ಪಾದಯಾತ್ರೆಯನ್ನ ಶುರು ಮಾಡ್ತಾರೆ. ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ, ಅಲ್ಲಿಂದ ಅಲ್ಲಿಗೆ 1.5-2 ಕಿಲೋಮೀಟರ್ ಇದೆ ಅಂತ ಕಾಣುತ್ತೆ ಧರ್ಮಸ್ಥಳ. ಅಲ್ಲಿಗೆ ಹೋಗಿ ಹೆಗ್ಗಡೆ ಅವ್ರನ್ನು ಕೂಡ ಭೇಟಿ ಮಾಡಿಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ, ಯಾವುದೇ ರೀತಿಯ ಕಪ್ಪು ಮಸಿ ಬಳಿಯುವ ಕೆಲಸಗಳು ಪುಣ್ಯಕ್ಷೇತ್ರಕ್ಕೆ ಆಗಬಾರ್ದು, ಅದರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ಜೆಡಿಎಸ್ನವರು ಈಗ ತೀರ್ಮಾನ ಮಾಡಿದ್ದಾರೆ ಈ ಪಾದಯಾತ್ರೆ ಮಾಡೋದಕ್ಕೆ. ಯಾಕಂದರೆ ಇಲ್ಲಿ ತನಕ ಕಾಂಗ್ರೆಸ್ನ ಸ್ಟ್ಯಾಂಡ್ ಮತ್ತು ಬಿಜೆಪಿಯ ನಿಲುವು ಎಲ್ಲವೂ ಆಗ್ತಾ ಇತ್ತು. ಈಗ ಜೆಡಿಎಸ್ ಸೈಲೆಂಟ್ ಆಗಿಬಿಟ್ಟಿತ್ತು ಈ ವಿಚಾರದಲ್ಲಿ. ಸ್ವಲ್ಪ ಈಗ ಫಿನಿಕ್ಸ್ ಥರ ಎದ್ದಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ಜಂಟಿಯಾಗಿ ಹೋಗ್ಬೇಕಿತ್ತು ಇವರು, ಯಾಕೆ ಈ ಒಂಟಿತನ? ಸರಿ, ಯಾವಾಗ ಮಾಡ್ತಾರಂತೆ, ಹೇಗೆ, ಎಷ್ಟು ಜನ ಸೇರ್ತಾರೆ, ಡೀಟೇಲ್ಸ್ ಕೊಡೋದಾದ್ರೆ ದುರ್ಗೇಶ್. ಎಸ್ ವಿದ್ಯಾ, ಏನು ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಬಿಜೆಪಿ, ಕಾಂಗ್ರೆಸ್, ಈಗಾಗಲೇ ಜೆಡಿಎಸ್ ಕೂಡ ಧರ್ಮಸ್ಥಳ ಚಲೋವನ್ನ ಕೈಗೊಂಡಿದೆ. ಅದರಲ್ಲೂ ಕೂಡ ಮೈತ್ರಿ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಈ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ಆದ್ರೆ ಬಿಜೆಪಿ ಯಾವತ್ತೂ ಕೂಡ ಸಮನ್ವಯದ ಕೊರತೆಯಿಂದಾಗಿ ಜೆಡಿಎಸ್ ನಾಯಕರನ್ನ ಹೊರಗಿಟ್ಟೆ ಒಂದು ಧರ್ಮಸ್ಥಳ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಧರ್ಮಸ್ಥಳ ಸತ್ಯ ಯಾತ್ರೆ ಇರುವಂತಹ ವಿಶೇಷ ಕಾರ್ಯಕ್ರಮವನ್ನ ಜೆಡಿಎಸ್ ಹಮ್ಮಿಕೊಂಡಿದೆ. ಭಾನುವಾರ 31ರಂದು, ಅದರಲ್ಲಿ ಆಗಸ್ಟ್ 31ರಂದು ಈ ಒಂದು ಧರ್ಮಸ್ಥಳ ಚಲೋವನ್ನ ಕೈಗೊಳ್ತಿದೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ದುರ್ಗೇಶ್. ಜೆಡಿಎಸ್ ಕೂಡ ಧರ್ಮಸ್ಥಳ ಚಲೋಗೆ ಮುಂದಾಗ್ತಾ ಇದೆ. ಧರ್ಮಸ್ಥಳದ ವಿಚಾರದಲ್ಲಿ, ಪುಣ್ಯಕ್ಷೇತ್ರದ ವಿಚಾರದಲ್ಲಿ ಕಪ್ಪು ಮಸಿ ಬಳಿಯುವಂತಹ ಪ್ರಯತ್ನಗಳು ಬೇರೆ ಕಡೆಯಿಂದ ಆಗ್ತಾ ಇದೆ. ಹಾಗಾಗಿ ಅದನ್ನು ರಕ್ಷಿಸೋಕೆ ನಾವು ಮುಂದಾಗ್ತೀವಿ, ನಾವು ಪುಣ್ಯಕ್ಷೇತ್ರದ ಪರವಾಗಿ ನಿಂತ್ಕೊಳ್ತೀವಿ, ಹೆಗ್ಗಡೆ ಅವರ ಜೊತೆಗೆ ನಾವು ಇದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡೋದಕ್ಕೆ ಈ ಬರುವ ಭಾನುವಾರ 31ನೇ ತಾರೀಕು ಅಂದರೆ ಜೆಡಿಎಸ್ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಆದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಒಗ್ಗಟ್ಟು ಏನಿದ್ರು ಹೈಕಮಾಂಡ್ ಲೆವೆಲ್ನಲ್ಲಿ, ಇಲ್ಲಿ ಲೋಕಲ್ನಲ್ಲಿ ನಾನೊಂದು ತೀರ ನೀನೊಂದು ತೀರ, ಇಂಥ ಬಾಳಿಗೆ ಯಾವ ಪುರುಷಾರ್ಥಕ್ಕೆ ಮೈತ್ರಿ ಬೇಕಿತ್ತು ಅಂತ ಕಾಂಗ್ರೆಸ್ನವ್ರು ಶುರು ಹಚ್ಕೊಳ್ತಾರೆ ನೋಡಿ. ಓಕೆ, ಮಗದೊಂದು ಕಡೆ ಇವನೇ ಚಿನ್ನಯ್ಯ ಅನ್ನೋ ಫೋಟೋ ತೋರಿಸ್ತಾ ಇದ್ದೀವಿ. ಅಂದರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಾಗಿ ಬದಲಾಗಿರೋ ಸ್ಟೋರಿ, ಮತ್ತು ಆತ ಈಗ ಹೇಳ್ತಾ ಇರೋ ಕಲರ್ ಸ್ಟೋರಿಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜಕೀಯ ಟಚ್ಚನ್ನು ಕೂಡ ಈ ಸುದ್ದಿ ಆಲ್ರೆಡಿ ಪಡೆದುಕೊಂಡಿದೆ. ಬಿಜೆಪಿ
ಧರ್ಮಸ್ಥಳ ಯಾತ್ರೆ, ಧರ್ಮಸ್ಥಳ ಚಲೋ ಅಂತ ಕಾರ್ಯಕರ್ತರನ್ನ ಒಂದೊಂದು ಕ್ಷೇತ್ರದಿಂದಲೂ ಅಲ್ಲಿ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದೆ. ಆ್ಯಂಡ್ ಕಾಂಗ್ರೆಸ್ ಕೂಡ ಅದಕ್ಕೆ ಟಕ್ಕರ್ ಕೊಡುವ ಕೆಲಸವನ್ನ ಮಾಡ್ತಾ ಇದೆ. ಅವರು ಒಬ್ಬೊಬ್ಬರು ಒಂದೊಂದು ನಾಯಕರು ಒಂದೊಂದು ಕ್ಷೇತ್ರದಿಂದ ಆ ಪಾದಯಾತ್ರೆ ಅಲ್ಲ, ಧರ್ಮಸ್ಥಳ ಚಲೋ ಅಂತ ಶುರು ಮಾಡ್ತಾ ಇದ್ದಾರೆ. ಇಂತಿಷ್ಟು ಕಾರು ಅಂತ, ಇಂತಿಷ್ಟು ಜನ ಅಂತ ರೆಡಿ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗುವ ಕೆಲಸಗಳು ಕಾಂಗ್ರೆಸ್ ಕಡೆಯಿಂದಲೂ ಆಗಿದೆ. ಸೈಲೆಂಟ್ ಆಗಿದ್ದು ನೋಡಿದ್ರೆ JDS ಒಂದೇ. ನಾವು ಯಾಕೆ ಸುಮ್ಮನಿರೋಣ ಈ ವಿಚಾರದಲ್ಲಿ? ನಾವು ಈ ರಾಜ್ಯದವರೇ ಅಲ್ವಾ? ಹಂಗೆ ನೋಡೋದಾದ್ರೆ ನಾವು ನಮಗೆ ಯಾವುದೇ ರೀತಿಯ ಹೈಕಮಾಂಡ್ ಇಲ್ಲ. ನಾವು ಇಲ್ಲಿನ ಲೋಕಲ್ ಪಾರ್ಟಿ ನಾವು ಆ್ಯಕ್ಟಿವ್ ಆಗಿರಬೇಕು ಇದರಲ್ಲಿ ಅಂತ ರೆಡಿ ಆಗಿದ್ದಾರೆ ಈಗ.